Hello my dear students, welcome to our Gnanapita Fartech YouTube channel. ಈ ಡಿಪ್ಲೊಮಾ CET 2024ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಸಬ್ಜೆಕ್ಟ್ನ 20 ಕ್ವಶನ್ಸ್ಗಳಿಗೆ ನಾನು ಈ ಕೀ ಆನ್ಸರ್ಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ಪೇಪರ್ A4 ಕೋಡ್ನಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ಸ್ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಕೀ ಆನ್ಸರ್ಸ್ ಲಿಸ್ಟನ್ನು ತೋರಿಸ್ತೀನಿ. ಅದಾದ ನಂತರ ಎಲ್ಲ ಕ್ವಶನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾಕೆ ಯಾವ ಆನ್ಸರ್ ಸರಿ ಅಂತ. ಈ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ನಿಮಗೆ ಎಸ್ಸೆ ಸಬ್ಜೆಕ್ಟಲ್ಲಿ 20ಕ್ಕೆ ಎಷ್ಟು ಮಾರ್ಕ್ಸ್ ಬಂತು ಅಂತೇಳಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸ್ನೇಹಿತರೆ. A4 ಕೋಡ್ ಕ್ವಶನ್ ಪೇಪರ್ ಇದೆ, ಬಟ್ ಎಲ್ಲ ಕ್ವಶನ್ ಪೇಪರ್ನವರು ಕೂಡ ಈ ಕ್ವಶನ್ಸ್ಗಳನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಯಾವ್ದು ಸರಿ ಅಂತ. ನಿಮ್ಮ ಕ್ವಶನ್ ಪೇಪರಲ್ಲಿ ಅದನ್ನು ಟಿಕ್ ಹಾಕಂತ ಹೋಗಿ, ರೈಟ್. ಸೊ ಕೀ ಆನ್ಸರ್ಸ್ಗಳು ಈ ಥರ ಇದ್ದಾವೆ. ಈ A4 ಕ್ವಶನ್ ಪೇಪರಲ್ಲಿ ಎಸ್ಸೆ 41ನೇ ಕ್ವಶನಿಂದ 60ನೇ ಕ್ವಶನ್ ತನಕ ಇತ್ತು. ಸೊ ಹಾಗಾಗಿ ಅದಕ್ಕೆ ಆಪ್ಷನ್ಸ್ಗಳು ಈ ರೀತಿಯಾಗಿದ್ದಾವೆ. 41 ಆಪ್ಷನ್ 4, 42 ಆಪ್ಷನ್ 4, 43 ಆಪ್ಷನ್ 2, 44 ಆಪ್ಷನ್ 3, 45 ಆಪ್ಷನ್ 2, 46 ಆಪ್ಷನ್ 4, 47 ಆಪ್ಷನ್ 1, 48 ಆಪ್ಷನ್ 3, 49 ಆಪ್ಷನ್ 2, 50 ಆಪ್ಷನ್ 1, 51 4, 52 2, 53 2, 54 1, 55 3, 56 4, 57 3, 58 2, 59 3, 60 3. ಈ ರೀತಿಯಾಗಿ ಆಪ್ಷನ್ಸ್ಗಳು ಇದ್ದಾವೆ. ಹಾಗಾದರೆ ಸರ್ ನಾವು ಬೇರೆ ಬೇರೆ ಕ್ವಶನ್ ಪೇಪರ್ ಕೊಡೋರು ಇದ್ದೀರಿ, ಯಾವ ರೀತಿ ನೋಡ್ಕೊಳ್ಳೋದು ಅಂತ ಆದರೆ ಇಲ್ಲಿ ಪ್ರತಿಯೊಂದು ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದು ನಿಮ್ಮಲ್ಲಿ ಕ್ವಶನ್ ನಂಬರ್ ಚೇಂಜ್ ಇರುತ್ತೆ, ಬಟ್ ಆಪ್ಷನ್ಸ್ಗಳು ನೋಡಿ ನೀವು ಐಡೆಂಟಿಫೈ ಮಾಡ್ಬೋದು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. 41 ಕ್ವಶನ್ ಏನಂತ ಇದೆ ಅಂದರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎಸೆನ್ಷಿಯಲ್ ಫಾರ್ ಗುಡ್ ಕ್ವಶನರೀಸ್ ಅಂತ ಇದೆ. ನಾವು ಡೇಟಾ ಕಲೆಕ್ಷನ್ ಮಾಡ್ಬೇಕಾದ್ರೆ ಕ್ವಶನರೀಸ್ ಕೇಳ್ತೀವಲ್ಲ, ಅದರಲ್ಲಿ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಂತ ನಮಗೆ ಗೊತ್ತಿದೆ. ಆದರೆ ಯಾವುದು ಎಸೆನ್ಷಿಯಲ್ ಕ್ಯಾರೆಕ್ಟರ್ ಅಲ್ಲ ಅಂತ ಕೇಳಿದ್ದಾನೆ. ಲಾಜಿಕಲಿ ಅರೇಂಜ್ಡ್, ಎಸ್ ಲಾಜಿಕಲಿ ಅರೇಂಜ್ಡ್ ಆಗಿರಬೇಕು. ಅವಾಯ್ಡಿಂಗ್ ಪರ್ಸ್ನಲ್ ಕ್ವಶನ್ಸ್ ಕೇಳುವಾಗ ಪರ್ಸ್ನಲ್ ಕ್ವಶನ್ಸ್ ಅವಾಯ್ಡ್ ಮಾಡಬೇಕು. ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್ ಇರಬೇಕು. ಆದರೆ ಯಾವುದು ಕ್ಯಾರೆಕ್ಟರ್ ಅಲ್ಲ ಅಂದರೆ ಅನ್ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್. ತುಂಬ ಕ್ವಶನ್ಸ್ಗಳನ್ನು ಕೇಳ್ತಾ ಹೋದರೆ ಅದು ಗುಡ್ ಕ್ವಶನರೀಸ್ ಆಗೋದಿಲ್ಲ. ಹಾಗಾದ್ರೆ 42 ನೋಡೋಣ. ಹಾಗಾದ್ರೆ 41ಗೆ ಆಪ್ಷನ್ ಯಾವುದು? 4. ಓಕೆ. 42ಗೆ ನೋಡೋದಾದರೆ ಬೋತ್ ಕೆಟಗಾರಿಕಲ್ ಆ್ಯಂಡ್ ನ್ಯೂಮರಿಕಲ್ ಡೇಟಾ ವೇರಿಯೇಬಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್. ಬೋತ್ ಕೆಟಗಾರಿಕಲ್ ಆ್ಯಂಡ್ ನ್ಯೂಮರಿಕಲ್ ಡೇಟಾ ವೇರಿಯೇಬಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್. ಕೆಟಗಾರಿಕಲ್ ಅಂತೇಳಿದರೆ ಬ್ಲ್ಯಾಕು, ವೈಟ್, ರೆಡ್ ಅಂತ ಕೆಟಗರಿ ಇರ್ಬೋದು, ಅಥವಾ ಅವರೇಜ್, ಮೀಡಿಯಮ್, ಮ್ಯಾಕ್ಸಿಮಮ್ ಅಂತ ಇರ್ಬೋದು. ನ್ಯೂಮರಿಕಲ್ ಅಂತೇಳಿದರೆ ನಂಬರ್ಸ್ಗಳಿರ್ಬೋದು. ಈ ಎರಡನ್ನೂ ಕೂಡ ಯೂಸ್ ಮಾಡ್ಬೋದಾದಂಥ ಆಪ್ಷನ್ ಯಾವುದಿಲ್ಲಿ? ಕಂಟಿನ್ಯೂಯಸ್ ವೇರಿಯೇಬಲ್ ಅಲ್ಲ. ಕಂಟಿನ್ಯೂಯಸ್ ವೇರಿಯೇಬಲ್ ಅಂದರೆ ಓನ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸ್ಗಳಿರ್ತವೆ, ರೇಂಜ್ ಆಫ್ ವ್ಯಾಲ್ಯೂಸ್. ಕ್ಲಾಸ್ ಇಂಟರ್ವಲ್ ಕೂಡ ಅಲ್ಲ. ಕ್ಲಾಸ್ ಇಂಟರ್ವಲ್ ಅಂದರೆ ಲೋವರ್ ನಂಬರು ಮತ್ತು ಹೈಯರ್ ನಂಬರ್ ಅಂತ ಇರುತ್ತೆ. 10 to 20, 20 to 30 ಅಂತ ಇರ್ತವೆ. ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀಕ್ವೆನ್ಸಿ. ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀಕ್ವೆನ್ಸಿ ಅಂದರೆ ಫ್ರೀಕ್ವೆನ್ಸಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನು ಹೇಳುತ್ತೆ. ಆದರೆ ಕೆಟಗಾರಿಕಲ್ ಮತ್ತು ನ್ಯೂಮರಿಕಲ್ ಡೇಟಾ ವೇರಿಯೇಬಲ್ಸ್ ಎರಡನ್ನೂ ಯೂಸ್ ಮಾಡ್ಬೋದಾಗಿರ್ತಕ್ಕಂಥದ್ದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಆಪ್ಷನ್ 4 ಈಸ್ ಕರೆಕ್ಟ್. ಯಾಕೆ ಅಂತೇಳಿದರೆ ಬ್ಲ್ಯಾಕ್ 4 ಇದ್ದಾವೆ, ವೈಟ್ 8 ಇದ್ದಾವೆ, ಆಮೇಲೆ ರೆಡ್ 6 ಇದ್ದಾವೆ. ಈ ಥರನಾದರೂ ಹೇಳ್ಬೋದು. ಅಥವಾ 10 ಮಾರ್ಕ್ಸ್ ತೆಗೆದಿರೋನು 5 ಜನ ಇದ್ದಾರೆ, 20 ಮಾರ್ಕ್ಸ್ ತೆಗೆದಿರೋನು 6 ಜನ ಇದ್ದಾರೆ ಅಂತೇಳಿ ನಾವೇನು ಮಾಡ್ಬೋದು, ಕೆಟಗಾರಿಕಲ್ ಮತ್ತು ನ್ಯೂಮರಿಕಲ್ ಎರಡನ್ನೂ ಯೂಸ್ ಮಾಡ್ಬೋದಾಗಿರೋದ್ರಿಂದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆಪ್ಷನ್ 4 ಈಸ್ ಕರೆಕ್ಟ್. 43 ಕ್ವಶನ್ಸ್ನ ನೋಡೋದಾದರೆ 43rd ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್. ಒಳ್ಳೆ ಕ್ವಶನ್ ಕೇಳಿದರೆ. ಮೀನ್, ಅಬ್ಸಲ್ಯೂಟ್ ವ್ಯಾಲ್ಯೂ, IQR. ಇದಕ್ಕೆ ಎಕ್ಸೆಲ್ ಶೀಟಲ್ಲಿ ಏನೇನು ಫಾರ್ಮುಲಾ ಅಂತ. ಮೀನ್ ಕಂಡುಹಿಡಿಯೋದಕ್ಕೆ ಅವರೇಜ್ ಅಂತ ಕರಿತೀವಿ. ಅಬ್ಸಲ್ಯೂಟ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ABS ಯೂಸ್ ಮಾಡ್ತೀವಿ. IQR ಕ್ಯಾಲ್ಕುಲೇಟ್ ಮಾಡೋದಕ್ಕೆ Q3 - Q1. ನಿಮಗೆ ಫಾರ್ಮುಲಾ ಗೊತ್ತಿದೆ. ಹಾಗಾಗಿ ಈ ಆಪ್ಷನ್ ಸರಿ ಇರ್ತಕ್ಕಂಥದ್ದು ಯಾವುದು? ಎಗೆ 2 ಆಗಿರಬೇಕು, ಬಿಗೆ 3 ಆಗಿರಬೇಕು, ಸಿಗೆ 1 ಆಗಿರಬೇಕು. ಅಂಥದ್ದು ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. 44ಗೆ ಬರೋಣ. Dash type of chart is used to show relationship between numerical and categorical variable. ನ್ಯೂಮರಿಕಲ್ ವೇರಿಯೇಬಲ್ 1 ಆ್ಯಕ್ಸಿಸಲ್ಲಿ, ಕೆಟಗಾರಿಕಲ್ ವೇರಿಯೇಬಲ್ 1 ಆ್ಯಕ್ಸಿಸಲ್ಲಿ ಅದರ ರಿಲೇಷನ್ಶಿಪ್ಪನ್ನು ತೋರಿಸಲಿಕ್ಕೆ ಯಾವ ಚಾರ್ಟನ್ನು ಯೂಸ್ ಮಾಡ್ತೀರಾ ಅಂತ. ಯೂಶ್ವಲಿ ಈ ಪ್ಲಾಟ್ ಅಂತ ಇದೆ. ಪ್ಲಾಟ್ ಈಸ್ ನಾಟ್ ಅ ಕರೆಕ್ಟ್ ಆನ್ಸರ್. ಪೈ, ಬಾರ್ ಮತ್ತು ಲೈನ್ ಗ್ರಾಫ್, ಈ 3 ಗ್ರಾಫ್ಗಳನ್ನ ಯೂಸ್ ಮಾಡ್ಬೋದು. ಅದರಲ್ಲಿ ಯೂಶ್ವಲಿ ನಾವು ರಿಲೇಷನ್ಶಿಪ್ಪನ್ನು ಹೇಳಬೇಕು, ಕಂಪ್ಯಾರಿಸನ್ನ ಮಾಡಬೇಕು ಅಂತೇಳಿದರೆ ಬಾರ್ ಗ್ರಾಫ್ ಈಸ್ ದ ಕರೆಕ್ಟ್ ಆನ್ಸರ್. ಬಾರ್ ಗ್ರಾಫ್ ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ನಾನು ಏನು ಮಾಡ್ತೀನಿ, ಕೆಟಗಾರಿಕಲ್ ವೇರಿಯೇಬಲ್ಸ್ನ ಯೂಸ್ ಮಾಡ್ತೀನಿ. ವೈ ಆ್ಯಕ್ಸಿಸಲ್ಲಿ ನ್ಯೂಮರಿಕಲ್ ವೇರಿಯೇಬಲ್ಸ್ನ ತೊಗೋಬೋದು. ಓಕೆ. ಸೊ ಎಕ್ಸಾಂಪಲ್, ರೆಡ್ ಕಲರ್ಡ್ ಕಾರ್
4 ಇದ್ದಾವೆ, ಬ್ಲ್ಯಾಕ್ ಕಲರ್ಡ್ ಕಾರ್ 6 ಇದ್ದಾವೆ ಅಂತೇಳಿ ಬಾರ್ ಗ್ರಾಫ್ ಮೂಲಕ ನಾನು ಆ ರಿಲೇಷನ್ಶಿಪ್ಪನ್ನು ತೋರಿಸ್ಬೋದು ಅಂತ. ಹೂ ಡೆವಲಪ್ಡ್ ಪೈಥಾನ್ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಿದವ್ರು ಯಾರು? ಜಿಮ್ ದೆನ್, ಗೈಡೋ ವ್ಯಾನ್ ರಾಸಮ್, ನೇನ್ ಸ್ಟೋಮ್, ವೆಕ್ ವ್ಯಾನ್ ರಾಸಮ್. ಈ 4ರಲ್ಲಿ ಗೈಡೋ ವ್ಯಾನ್ ರಾಸಮ್ ಅಂತಕ್ಕಂಥವನು ಈ ಪೈಥಾನ್ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡಿದ್ದು. ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಬೆನಿಫಿಟ್ ಆಫ್ ಡೇಟಾ ಕ್ಲೀನಿಂಗ್? ನಾವು ಡೇಟಾ ಕಲೆಕ್ಟ್ ಮಾಡಿದ ಮೇಲೆ ಡೇಟಾ ಕ್ಲೀನಿಂಗ್ ಮಾಡ್ತೀವಲ್ಲ, ಆದ್ದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಿದೆ. ಆದರೆ ಇದರಲ್ಲಿ ಯಾವುದು ಬೆನಿಫಿಟ್ ಅಲ್ಲ ಅಂತ ನೋಡಬೇಕು. ಡೇಟಾ ಕ್ಲೀನ್ ಮಾಡಿದಾಗ ರಿಮೂವಲ್ ಆಫ್ ಎರರ್ಸ್ ವೆನ್ ಮಲ್ಟಿಪಲ್ ಸೋರ್ಸಸ್ ಆಫ್ ಡೇಟಾ ಆರ್ ಅಟ್ ಪ್ಲೇ. ಎರರ್ಗಳನ್ನು ರಿಮೂವ್ ಮಾಡ್ತೀವಿ. ಬೂಸ್ಟ್ ರಿಸಲ್ಟ್ಸ್ ಆ್ಯಂಡ್ ರೆವೆನ್ಯೂ, ಆ ರಿಸಲ್ಟ್ಸ್ಗಳನ್ನು ಬೂಸ್ಟ್ ಮಾಡುತ್ತೆ, ರೆವೆನ್ಯೂನ ಜಾಸ್ತಿ ಮಾಡುತ್ತೆ ಡೇಟಾ ಕ್ಲೀನ್ ಮಾಡಿದರೆ. ಹೌದು. ಎಲ್ಪ್ಸ್ ವಿತ್ ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಮೋರ್ ಎಫಿಷಿಯಂಟ್ ಬಿಸ್ನೆಸ್ ಪ್ರಾಕ್ಟೀಸಸ್. ಕ್ಲೀನ್ ಆಗಿರೋ ಡೇಟಾಯಿಂದ ಡಿಸಿಷನ್ ಮೇಕಿಂಗ್ ಈಸಿ ಮತ್ತು ಎಫಿಷಿಯಂಟ್ ಬಿಸ್ನೆಸ್ ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಕನ್ಸ್ಯೂಮ್ಸ್ ಮೋರ್ ಟೈಮ್. ಡೇಟಾ ಕ್ಲೀನ್ ಮಾಡಿದರೆ ಲೆಸ್ ಟೈಮ್ ಆಗುತ್ತೆ, ಓಕೆ, ಮೋರ್ ಟೈಮ್ ಹೋಗೋದಿಲ್ಲ. ಹಾಗಾಗಿ ಕನ್ಸ್ಯೂಮ್ ಮೋರ್ ಟೈಮ್ ಅನ್ನೋತಕ್ಕಂಥದ್ದು ನಾಟ್ ದ ಬೆನಿಫಿಟ್ ಆಫ್ ಡೇಟಾ ಕ್ಲೀನಿಂಗ್. ಹಾಗಾಗಿ ಇದಕ್ಕೆ ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. 47 ನೋಡೋಣ. ಈಸ್ ಪೈಥಾನ್ ಕೋಡ್ ಕಂಪೈಲ್ಡ್ ಆರ್ ಇಂಟರ್ಪ್ರಿಟೆಡ್? ಪೈಥಾನು ಕಂಪೈಲ್ಡ್ ಆರ್ ಇಂಟರ್ಪ್ರಿಟೆಡ್ ಅಂತ ನೋಡೋದಾದರೆ, ಯೂಶಲಿ ಮಾತಾಡುವಾಗ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಬಟ್ ಇದರಲ್ಲಿ ಕಂಪೈಲೇಷನ್ ಕೂಡ ಆಗುತ್ತೆ. ನಿಮ್ಮ ಸೋರ್ಸ್ ಕೋಡು ಫಸ್ಟ್ ಕಂಪೈಲ್ ಆಗಿಬಿಟ್ಟು ಬೈಟ್ ಕೋಡಿಗೆ ಕನ್ವರ್ಟ್ ಆಗುತ್ತೆ. ಬೈಟ್ ಕೋಡ್ ಈಸ್ ನಾಟ್ ಎ ಮಷಿನ್ ಕೋಡ್, ದಟ್ ಈಸ್ ಕಂಪೈಲೇಷನ್ ಪ್ರೋಸೆಸ್. ಆಮೇಲೆ ರನ್ ಮಾಡಿದಾಗ ಆ ಬೈಟ್ ಕೋಡು ಮಷಿನ್ ಕೋಡಿಗೆ ಕನ್ವರ್ಟ್ ಆಗುತ್ತೆ, ಅದು ಇಂಟರ್ಪ್ರಿಟೇಷನ್ ಅಂತ. ಹಾಗಾಗಿ ಎರಡೂ ಇರೋದ್ರಿಂದ ಪೈಥಾನ್ ಈಸ್ ಬೋತ್ ಕಂಪೈಲ್ಡ್ ಆ್ಯಂಡ್ ಇಂಟರ್ಪ್ರಿಟೆಡ್ ಅಂತ ಹೇಳ್ಬೋದು. ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. 48. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಇಂಟರ್ವ್ಯೂ? ಇದರಲ್ಲಿ ಯಾವುದು ಟೈಪ್ ಆಫ್ ಇಂಟರ್ವ್ಯೂ ಅಲ್ಲ ಅಂತ ಕೇಳ್ತಿದ್ದಾರೆ. ನಮ್ಮ ಇಂಟರ್ವ್ಯೂದಲ್ಲಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಇದೆ, ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಇದೆ, ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಇದೆ. ಆದರೆ ಆಡಿಯೋ ರೆಕಾರ್ಡರ್ ಅನ್ನೋದು ಇಂಟರ್ವ್ಯೂ ಟೈಪ್ ಅಲ್ಲ. ಹಾಗಾಗಿ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. 49 ನೋಡೋಣ. ಇನ್ ದ ಟೈಮ್ ಇನ್ ಸೆಕೆಂಡ್ಸ್ ಟೇಕನ್ ಬೈ 180 ಅಥ್ಲೆಟ್ಸ್ ಟು ರನ್ ಎ 110 ಮೀಟರ್ ಹರ್ಡಲ್ ರೇಸ್ ಆರ್ ಟ್ಯಾಬ್ಯುಲೇಟೆಡ್ ಬಿಲೋ. 180 ಜನ ಅಥ್ಲೆಟಿಕ್ಸ್ ಪ್ಲೇಯರ್ಸು 110 ಮೀಟರ್ ಓಡಲಿಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದಾರೆ ಅಂತ ಅದೊಂದು ಫ್ರೀಕ್ವೆನ್ಸಿ ಟೇಬಲ್ನ ಹಾಕಿದ್ದಾರೆ, ಕ್ಲಾಸ್ ಫ್ರೀಕ್ವೆನ್ಸಿ ಟೇಬಲ್. ನೋಡಿ, ಇಬ್ಬರು 13.8 to 14 ಸೆಕೆಂಡ್ಸ್ ತಗೊಂಡಿದ್ದಾರೆ. ಆ ರೇಂಜಲ್ಲಿ ಇಬ್ಬರು ಇದ್ದಾರೆ. 14 to 14.2 ಅಲ್ಲಿ 4 ಮೆಂಬರ್ಸ್ ಇದ್ದಾರೆ. 14.2 to 14.4 15 ಮೆಂಬರ್ಸ್ ಇದ್ದಾರೆ. 14.4 to 14.6 74 ಮೆಂಬರ್ಸ್ ಇದ್ದಾರೆ. ಈ ರೇಂಜಲ್ಲಿ 36, ಈ ರೇಂಜಲ್ಲಿ 49 ಇದ್ದಾರೆ. ಕ್ವಶನ್ ಏನು? ದ ನಂಬರ್ ಆಫ್ ಅಥ್ಲೆಟ್ಸ್ ಹೂ ಕಂಪ್ಲೀಟೆಡ್ ದ ರೇಸ್ ಇನ್ ಲೆಸ್ ದ್ಯಾನ್ 14.6 ಸೆಕೆಂಡ್ಸ್. ಎಷ್ಟು ಜನ ಇದ್ದಾರೆ? 14.6 ಸೆಕೆಂಡ್ಗಿಂತ ಕಡಿಮೆ ಟೈಮಲ್ಲಿ ಓಡಿರ್ತಕ್ಕಂಥ ಮೆಂಬರ್ಸ್ಗಳು ಎಷ್ಟು ಅಂದರೆ ನೋಡಿ, 14.4 to 14.6 ಇಲ್ಲಿದೆ, ಇಲ್ಲಿ 74. ಇದಕ್ಕಿಂತ ಕಡಿಮೆ ಟೈಮ್ ತೊಗೊಂಡಿರೋರು ಅಂದರೆ ಇವರೆಲ್ಲ ಬರ್ತಾರೆ, ಈ 4 ಕ್ಯಾಟಗರೀಸ್ ಬರ್ತಾರೆ. ಸೊ ಹಾಗಾಗಿ 74 + 15 + 4 + 2 ಎಷ್ಟಾಗುತ್ತೆ? 95 ಈಸ್ ದ ಕರೆಕ್ಟ್ ಆನ್ಸರ್. 95 ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್. 50. ದ ಹೈಯರ್ ವ್ಯಾಲ್ಯೂ ಆಫ್ ದ ರೇಂಜ್ ರೆಪ್ರೆಸೆಂಟ್ಸ್. ನಾವು ಥರ್ಡ್ ಯೂನಿಟ್ ಮೆಜರ್ ಆಫ್ ಡಿಸ್ಪರ್ಷನಲ್ಲಿ ನೋಡ್ತೀವಿ. ರೇಂಜ್ ಅನ್ನೋದು ಮೆಜರ್ ಆಫ್ ಡಿಸ್ಪರ್ಷನ್. ಜಾಸ್ತಿ ರೇಂಜ್ ಇತ್ತು ಅಂದರೆ ಡೇಟಾ ಜಾಸ್ತಿ ಸ್ಪ್ರೆಡ್ ಆಗಿದೆ ಅಂತ ಅರ್ಥ. ಹಾಗಾಗಿ ಇಟ್ ರೆಪ್ರೆಸೆಂಟ್ಸ್ ದ ಗ್ರೇಟರ್ ಸ್ಪ್ರೆಡ್ ಆಫ್ ಡೇಟಾ. ಹೈಯರ್ ವ್ಯಾಲ್ಯೂ ಇತ್ತು ಅಂದರೆ ಇಟ್ ರೆಪ್ರೆಸೆಂಟ್ ದ ಗ್ರೇಟರ್ ಸ್ಪ್ರೆಡ್ ಆಫ್ ಡೇಟಾ ಅಂತ. ಆಪ್ಷನ್ 1 ಈಸ್ ಕರೆಕ್ಟ್. 51. ದ ಮಿಡಲ್ ನಂಬರ್ ಇನ್ ಎ ಗಿವನ್ ಡೇಟಾ ಸೆಟ್ ಈಸ್ ಕಾಲ್ಡ್. ನೋಡಿ, ಎಷ್ಟು ಈಸಿ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವೇನು ಮಾಡಿದ್ವಿ, ನಾವೇನೇನು ಕ್ವಶನ್ಸ್ಗಳು ಡಿಸ್ಕಸ್ ಮಾಡಿದ್ವಿ ಅವೇ ಬಂದಿದ್ದಾವೆ. ಇದರಲ್ಲಿ ಏನು ಕಷ್ಟ ಇಲ್ಲ. ಸೊ ಮಿಡಲ್ ವ್ಯಾಲ್ಯೂಗೆ ನಾವೇನಂತ ಕರಿತೀವಿ? ಮೀಡಿಯನ್ ಅಂತ ಕರಿತೀವಿ. ಮೋರ್ ನಂಬರ್ ಆಫ್ ಟೈಮ್ಸ್ ಬಂದಿರೋದಕ್ಕೆ ಮೋಡ್ ಅಂತ ಕರಿತೀವಿ. ಅವರೇಜ್ ವ್ಯಾಲ್ಯೂಗೆ ಮೀನ್ ಅಂತ ಕರಿತೀವಿ. ಎಷ್ಟು ಸಲ ಬಂದಿದೆ ಆ ವ್ಯಾಲ್ಯೂ ಅನ್ನೋದಕ್ಕೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಾಗಾಗಿ ವೆರಿ ಈಸಿ. 51ಗೆ ಮೀಡಿಯನ್ ಈಸ್ ದ ಕರೆಕ್ಟ್ ಆನ್ಸರ್. 52. ಡ್ಯಾಶ್ ಈಸ್ ದ ಎಕ್ಸಾಂಪಲ್ ಆಫ್ ಕ್ವಾಲಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾ ಅಂದ್ರೇನು? ಟೆಕ್ಸ್ಚುಯಲ್ ಫಾರ್ಮಲ್ಲಿ ಇರುತ್ತೆ, ಡಿಸ್ಕ್ರಿಪ್ಟಿವ್ ಫಾರ್ಮಲ್ಲಿ ಇರುತ್ತೆ. ಕ್ವಾಂಟಿಟೇಟಿವ್ ಅಂದರೆ ನಂಬರ್ ಫಾರ್ಮಲ್ಲಿ ಇರುತ್ತೆ. ಹಾಗಾದ್ರೆ ನೋಡ್ತಾ ಹೋಗಿ, ಟೆಂಪ್ರೇಚರ್ ನಂಬರ್ ಫಾರ್ಮಲ್ಲಿ ಇರುತ್ತೆ, ಪ್ರೈಸಸ್ ನಂಬರ್ ಫಾರ್ಮಲ್ಲಿ ಇರ್ತವೆ, ಏರಿಯಾ ನಂಬರ್ ಫಾರ್ಮಲ್ಲಿ ಇರುತ್ತೆ, ನ್ಯೂಮರಿಕಲ್ ಫಾರ್ಮು. ಹಾಗಾಗಿ ಇವೆಲ್ಲ ಕ್ವಾಂಟಿಟೇಟಿವ್ ಡೇಟಾ. ಎಬಿಲಿಟಿ ಆಫ್ ದ ಸ್ಟೂಡೆಂಟ್, ಹೈ, ಲೋ, ಅವರೇಜ್ ಈ ಥರ ಹೇಳ್ತೀವಲ್ವ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಹೇಳ್ತೀವಲ್ಲ. ಹಾಗಾಗಿ ಇದನ್ನು ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಆಪ್ಷನ್ 2 ಈಸ್ ಕರೆಕ್ಟ್.
53. ಡೈರೆಕ್ಟ್ ಪರ್ಸ್ನಲ್ ಅಬ್ಸರ್ವೇಷನ್ ಈಸ್ ಎ ಮೆಥಡ್ ಆಫ್ ಕಲೆಕ್ಷನ್ ಆಫ್. ಡೇಟಾ ಕಲೆಕ್ಷನಲ್ಲಿ ಬರುತ್ತಿದ್ದು, ಡೇಟಾ ಕಲೆಕ್ಷನಲ್ಲಿ ನೀನೇ ಡೈರೆಕ್ಟಾಗಿ ಹೋಗಿ ಬಿಹೇವಿಯರನ್ನು ಅಬ್ಸರ್ವ್ ಮಾಡಿ ಡೇಟಾ ಕಲೆಕ್ಟ್ ಮಾಡಿದರೆ ಅದಕ್ಕೆ ಏನಂತ ಕರೀತಾರೆ? ಸೆಕೆಂಡರಿ ಡೇಟಾನೋ, ಪ್ರೈಮರಿ ಡೇಟಾನೋ, ಮಿಕ್ಸ್ಡ್ ಡೇಟಾನೋ, ಅನ್ಪಬ್ಲಿಷ್ಡ್ ಡೇಟಾನೋ. ಡೈರೆಕ್ಟ್ ಪರ್ಸ್ನಲ್ ಅಬ್ಸರ್ವೇಷನ್ ಮಾಡೋದ್ರಿಂದ ನೀನೇನು ಡೇಟಾ ಕಲೆಕ್ಟ್ ಮಾಡ್ತೀಯಾ ಅದು ಡೈರೆಕ್ಟ್ ಸೋರ್ಸಿಂದ ಕಲೆಕ್ಟ್ ಮಾಡ್ತೀಯ, ಹಾಗಾಗಿ ಅದನ್ನು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಯಾರೋ ಕಲೆಕ್ಟ್ ಮಾಡಿರೋ ಡೇಟಾನ ನೀನು ತೊಗೊಂಬಂದು ಯೂಸ್ ಮಾಡ್ತೀಯ ಅಂದರೆ ಅದನ್ನು ಸೆಕೆಂಡರಿ ಡೇಟಾ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್. ದ ಬಿಲ್ಟ್ ಇನ್ ಫಂಕ್ಷನ್ ಅಥವಾ ಇನ್ಬಿಲ್ಟ್ ಫಂಕ್ಷನ್ ಟು ಫೈಂಡ್ ದ ಮೀನ್ ಆಫ್ ಎ ಗಿವನ್ ಡೇಟಾ ಇನ್ ಎಕ್ಸೆಲ್ ಈಸ್. ನೋಡಿ, ನಾವು ಕ್ಲಾಸಲ್ಲಿ ನನ್ನ ಯೂಟ್ಯೂಬ್ ಟ್ಯುಟೋರಿಯಲಲ್ಲಿ ಹೇಳಿದ್ದೆ, ಈ ಎಕ್ಸೆಲ್ ಫಾರ್ಮುಲಾಸ್ಗಳನ್ನ ತುಂಬ ಕೊಡ್ತಾರೆ ನೋಡ್ಕೊಳ್ಳಿ ಅಂತ. ಅದ್ರ ಮೇಲೇ ತುಂಬ ಬಂದಿದ್ದಾವೆ ಈಗ ಕ್ವಶನ್ಸ್ಗಳು. ಇನ್ಬಿಲ್ಟ್ ಫಂಕ್ಷನ್ ಮೀನ್ ಕಂಡುಹಿಡಿಯೋದಕ್ಕೆ ಅವರೇಜ್ ಅಂತ ಯೂಸ್ ಮಾಡ್ತೀವಿ, ಯಾಕಂದರೆ ಮೀನ್ ಅಂತ ಅಲ್ಲಿ ಫಾರ್ಮುಲಾ ಇಲ್ಲ ಎಕ್ಸೆಲಲ್ಲಿ. ಅವರೇಜ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 1. 55. ದ ಫಾರ್ಮುಲಾ ಫಾರ್ ರಿಲೇಟಿವ್ ಫ್ರೀಕ್ವೆನ್ಸಿ ಈಸ್. ರಿಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಗೊತ್ತಿದೆ ನಿಮಗೆ, ದ ಕ್ಲಾಸ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಕ್ಲಾಸ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಹಾಗಾಗಿ ನಾವು ಥರ್ಡ್ ಆಪ್ಷನ್ ಫ್ರೀಕ್ವೆನ್ಸಿ ಎಷ್ಟಿದೆ ಆ ಕ್ಲಾಸಿಂದು ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಾಗಿದೆ, ಇದನ್ನು ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತಾ ಹೋಗ್ತೀವಿ. 56. ಇನ್ ಪೈಥಾನ್ str ಈಸ್ ಎ. ನೋಡಿ, ಲಾಸ್ಟ್ ಟೈಮು ಕೂಡ ಈ ಕ್ವಶನ್ಸ್ ಕೇಳಿದ್ರು. ಒಂದು 3-4 ಕ್ವಶನ್ಸು ಅಥವಾ ಒಂದು 5-6 ಕ್ವಶನ್ಸ್ಗಳು ಲಾಸ್ಟ್ ಟೈಮ್ನವೇ ಬಂದಿದ್ದಾವೆ. ಇನ್ ಪೈಥಾನ್ str ಈಸ್ ಎ ನ್ಯೂಮರಿಕ್ ಟೈಪಾ, ಬೈನರಿ ಟೈಪಾ, ಟೆಕ್ಸ್ಟ್ ಟೈಪಾ, ಸೀಕ್ವೆನ್ಸ್ ಟೈಪಾ ಅಂತ ನೋಡೋದಾದರೆ ತುಂಬ ಜನ ಇದನ್ನು ಟೆಕ್ಸ್ಟ್ ಟೈಪ್ ಅಂತ ಹಾಕ್ಬಿಡ್ತೀರಾ. ಆ ಥರ ಟೈಪ್ ಇಲ್ಲ ಅದರಲ್ಲಿ ಪೈಥಾನಲ್ಲಿ. ಇದು ಸ್ಟ್ರಿಂಗ್. ಆ್ಯಕ್ಚುಲಿ ಇದು ಸ್ಟ್ರಿಂಗ್ ಅಂದರೆ ಇಟ್ ಈಸ್ ಎ ಸೀಕ್ವೆನ್ಸ್ ಟೈಪ್. ಹಾಗಾಗಿ ಇದನ್ನು ನಾನು ಏನಂತ ಹೇಳ್ಬೋದು ಅಂದರೆ ಸೀಕ್ವೆನ್ಸ್ ಟೈಪ್ ಅಂತ ಕರಿಬೋದು. ಹಾಗಾಗಿ 56ಗೆ ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. 57. ದ ರಿಸಲ್ಟ್ ಆಫ್ ಪೈಥಾನ್ ಪ್ರೋಗ್ರಾಮ್ ಗೆಟ್ ಡಿಸ್ಪ್ಲೇಡ್ ಇನ್. ನೋಡಿ, ಯಾರಾದರೂ ಪೈಥಾನ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದರೆ, ಅದರಲ್ಲಿ ಐಡ್ಲಲ್ಲಿ ಎಕ್ಸಿಕ್ಯೂಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. IDLE ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ದಿಸ್ ಈಸ್ ಯೂಸ್ಡ್ ಟು ರೈಟ್ ದ ಪ್ರೋಗ್ರಾಮ್. ಆ್ಯಕ್ಚುಲಿ ಐಡಲ್ 3.1.9 ಅನ್ನೋದನ್ನು ಏನು ಮಾಡ್ತೀವಿ ಅಂದರೆ ಪ್ರೋಗ್ರಾಮ್ ಬರೀಲಿಕ್ಕೆ ಯೂಸ್ ಮಾಡ್ತೀವಿ. ರನ್ ಮಾಡಿದಾಗ ಐಡಲ್ ಶೆಲ್ ಒಳಗಡೆ ನಿಮಗೆ ಔಟ್ಪುಟ್ ಬರುತ್ತೆ. ಐಡಲ್ ಶೆಲ್ ಒಳಗಡೆ ಔಟ್ಪುಟ್ ಬರುತ್ತೆ. ಹಾಗಾಗಿ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದಾವೆ ಅಷ್ಟೇ. ಐಡಲ್ ಅಂತ ಒಂದಿದೆ, ಐಡಲ್ ಅಂತ ಇಲ್ಲಿದೆ. ಇಲ್ಲಿ ILDE ಅಂತಿದೆ. ಇವೆರಡೂ ಅಲ್ಲ, 2 ಅಲ್ಲ, 4 ಅಲ್ಲ. ಇನ್ನು ಶೆಲ್ಲಲ್ಲಿ ಔಟ್ಪುಟ್ ಬರುತ್ತೆ ಅಂದರೆ IDLE ಶೆಲ್ 3.9.1 ವಿಂಡೋ ಅಂತ. ದಿಸ್ ಈಸ್ ಲೈಕ್ ವರ್ಷನ್ ನಂಬರ್ ಅಷ್ಟೇ, ರೈಟ್? ಹಾಗಾಗಿ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. 58. ದ ಪ್ರೋಸೆಸ್ ಆಫ್ ಡೇಟಾ ಕ್ಲೀನಿಂಗ್ ಈಸ್. ಡೇಟಾ ಕ್ಲೀನಿಂಗ್ ಅನ್ನೋದಕ್ಕೆ ಏನಂತ ಕರೀತಾರೆ? ರಿಮೂವಿಂಗ್ ವೈರಸ್. ನೋ, ಡೇಟಾ ಕ್ಲೀನಿಂಗಲ್ಲಿ ನಾವೇನು ವೈರಸ್ ತೆಗಿಯಲ್ಲ. ಸರ್ವೆ ಅಂದರೆ ಡೇಟಾ ಕ್ಲೀನಿಂಗ್ ಅಲ್ಲ. ಗೂಗಲ್ ಫಾರ್ಮಾ ಇದು ಅಲ್ಲ. ಮತ್ತು ಡಿಡೂಪ್ಲಿಕೇಶನ್ ಅಂತ ಇದೆ. ಏನು ಹಿಂಗಂದರೆ ಡೂಪ್ಲಿಕೇಶನ್ ಇರೋದನ್ನು ರಿಮೂವ್ ಮಾಡೋದಕ್ಕೆ ಡಿಡೂಪ್ಲಿಕೇಶನ್ ಅಂತಾರೆ. ದಟ್ ಈಸ್ ಇನ್ಕ್ಲೂಡೆಡ್ ಇನ್ ಡೇಟಾ ಕ್ಲೀನಿಂಗ್. ಡೇಟಾ ಕ್ಲೀನಿಂಗಲ್ಲಿ ನಾವು ಡೂಪ್ಲಿಕೇಟ್ ಡೇಟಾನ ರಿಮೂವ್ ಮಾಡ್ತೀವಿ. ಹಾಗಾಗಿ ಡಿಡೂಪ್ಲಿಕೇಶನ್ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ 2. 58. 59. ದ ಕಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್ ಈಸ್. ದ ಡೇಟಾ ಕಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್ ಈಸ್ ಕಾಲ್ಡ್. ಆಗಲೇ ಒಂದು ಕ್ವಶನ್ ಇದೇ ಥರ ಬಂದಿತ್ತು. ಫಸ್ಟ್ ಟೈಮ್ ಕಲೆಕ್ಟ್ ಮಾಡೋ ಡೇಟಾಗೆ ಏನಂತ ಕರಿತೀವಿ? ಪ್ರೈಮರಿ ಡೇಟಾ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. 60th ನೋಡೋಣ. ದ ಎಕ್ಸೆಲ್ ಫಾರ್ಮುಲಾ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಸ್ಯಾಂಪಲ್ ಈಸ್. ಎಕ್ಸೆಲ್ ಫಾರ್ಮುಲಾ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಸ್ಯಾಂಪಲ್ ಈಸ್ ಯಾವುದು? stde.p. ನಾನು ಕ್ಲಾಸ್ ಮಾಡುವಾಗ ಹೇಳಿದ್ದೆ ನಿಮಗೆ ಈ ಥರನೇ ಫಾರ್ಮುಲಾ ಕೇಳ್ತಾರೆ ಅಂತ. ಎಲ್ಲ ಆಪ್ಷನ್ಸ್ಗಳನ್ನೂ ತೋರಿಸಿದ್ದೆ. STDEV ಸ್ಟ್ಯಾಂಡರ್ಡ್ ಡಿವಿಯೇಷನ್ನು. ಅದರಲ್ಲಿ ಸ್ಯಾಂಪಲಿಗೆ ಬೇಕು ಅಂದರೆ S ಹಾಕ್ತೀವಿ. ಪಾಪ್ಯುಲೇಷನ್ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕು ಅಂದರೆ P ಹಾಕ್ತೀವಿ. ಹಾಗಾಗಿ ಆಪ್ಷನ್ 3 ಈಸ್ ಕರೆಕ್ಟ್. STDEV.S ಅಂತ ಯೂಸ್ ಮಾಡ್ತೀವಿ. ಸೊ ಇಷ್ಟು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಟಿಕ್ಸಲ್ಲಿ ತುಂಬ ಈಸಿ ಕ್ವಶನ್ಸ್ ಬಂದಿದ್ದಾವೆ ಈ ಸಲ. ಸೊ ಐ ಹೋಪ್ ಎಲ್ಲರೂ ಕೂಡ 20 ಔಟ್ ಆಫ್ 20 ತೆಗಿಬೋದು. ಇದರಲ್ಲಿ ಬೇಡ 1 or 2 ಮಿಸ್ಟೇಕ್ ಮಾಡಿದ್ರು ಒಂದು 18ರಿಂದ 19 ಮಾರ್ಕ್ಸ್ನ ಈಸಿಯಾಗಿ ತೆಗಿಬೋದು ಅಂತ ಹೇಳ್ತಾ, ಈಗ ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದು ಅಂತೇಳ್ಬಿಟ್ಟು ನೋಡ್ಕೊಳ್ಳಿ. ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಆಲ್ ದ ಬೆಸ್ಟ್. ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.